ನಾನು ನಮ್ಮೂರಿಂದ ಚಿಕ್ಕಮಗಳೂರಿಂದ ಬಿಜಾಪುರದಿಂದ ಬಬಲೇಶ್ವರ ಬಂದಿದ್ದೀನಿ. ಈಗ ನಿಡೋಣಿಗೆ ಹೋಗೋ ದಾರಿಲಿ ಒಂದು ಬಬಲೇಶ್ವರ ಟೆಂಪಲ್ ಇದೆ, ನೋಡ್ಕೊಂಬರೋಣ ಬನ್ನಿ. ಇದು ಕಲ್ಮೇಶ್ವರ ದೇವಸ್ಥಾನ. ಇದು ಬಬಲೇಶ್ವರದಲ್ಲಿ ಇರ್ತಕ್ಕಂಥ ಹಳೇ ದೇವಸ್ಥಾನ ಇದು. ಇದನ್ನ ಧರ್ಮಸ್ಥಳದ ಕಮಿಟಿಯವರು ಇದನ್ನ ಹೊಸದಾಗಿ ಹಲವಾರು ದೇವಸ್ಥಾನಗಳನ್ನು ಮಾಡಿದ್ದಾರೆ. ಇದನ್ನು ಕೂಡ ಹೊಸ ರೀತಿಯಲ್ಲಿ ಅದನ್ನ ನಿರ್ಮಿಸಿದ್ದಾರೆ. ಒಳಗಡೆ ಹೇಗಿಲ್ಲ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಏನಿದೆ ಇದು ನವರಂಗ, ಮತ್ತೆ ಮೇಲೆ ಕಾಣ್ತಿರೋ ಭುವನೇಶ್ವರ. ಈಗ ನೀವು ನೋಡ್ತಿರ್ತಕ್ಕಂಥದ್ದು ಅಂತರಾಳ ಅಂತ. ಇದರಲ್ಲಿ ಲಲ್ಲಾಟದಲ್ಲಿ ಇಲ್ಲಿ ವಿಘ್ನೇಶ್ವರ ಇದೆ ನೋಡಿ. ಹಾಗೆ 2 ಕಡೆ ಕ್ಷೇತ್ರಪಾಲಕರು, 2 ಕಡೆ ದ್ವಾರಪಾಲಕರು. ಈಗ 2 ಕಡೆ ದ್ವಾರಪಾಲಕರನ್ನ ನಾವು ಎಲ್ಲ ದೇವಸ್ಥಾನಗಳಲ್ಲಿ ನೋಡ್ತೀವಿ. ಗರ್ಭಗೃಹದಲ್ಲಿ ವಿಶೇಷ ಪಾಣಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಒಳ್ಳೆ ವಿಶೇಷವಾಗಿದೆ. ಇಲ್ಲಿ ಅಡ್ಡ ಇದೆ. ಈ ಕಡೆ ಇದು ಗುರುಪಾದೇಶ್ವರ ಮಠ. ಇಲ್ಲಿ ಹಿಂದಿನ ಕಾಲದಿಂದಲೂ ಸಂಸ್ಕೃತ ಬಗ್ಗೆ ಪಾಠಶಾಲೆಗಳು ಈಗಲೂ ಕೂಡ ನಡೀತವೆ ಅಂತ ಮಾಹಿತಿ ಇದೆ. ಈಗ ಗುರುಪಾದೇಶ್ವರದ ವಂಶಾವಳಿಯನ್ನ ನಾವು ಈಗ ಕಾಣ್ತಾ ಇದ್ದೇವೆ ನೋಡಿ.